everyone, welcome back to my channel. So ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಂಗ ಖುಷ್ಬೂ ಮೇಡಮ್ ಯೂಸ್ ಮಾಡುವಂತಹ ಫೇಸ್ ಆಯಿಲ್ ತುಂಬಾನೇ ವೈರಲ್ ಆಗತೈತಿ ಸೋಷಿಯಲ್ ಮೀಡಿಯಾದಲ್ಲದು. ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ನಾನು ಇವತ್ತು ಆ ಆಯಿಲ್ ತಯಾರು ಮಾಡತ್ತಿದ್ದೆ ನೋಡ್ರಿ. ಈ ಆಯಿಲಿಗೆ ಮುಖದಲ್ಲಿರುವಂತಹ ಕಲೆಗಳು ಹಾಗೆ ಕಣ್ಣಿನ ಭಾಗದಲ್ಲಿರುವಂತಹ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಹಾಕೋಂತ ಬರ್ತಾವಂತ. ಅದಕ್ಕೆ ನಾನು ಕೂಡ ಇವತ್ತು ಆ ಆಯಿಲ್ ತಯಾರಿಸತ್ತಿದ್ದೆ ನೋಡ್ರಿ. ಅದಕ್ಕೆ ಏನ್ ಬೇಕಂತ ಹೇಳಿ ನೋಡೋಣ ಬರ್ರಿ. ನಾನಿಲ್ಲೀಗ ಒಂದು ಕ್ಯಾರೆಟ್, ಒಂದು ಬೀಟ್ರೂಟ್ ಹಾಗೆ ಕಿತ್ತಲೆ ಹಣ್ಣಿನ ಸಿಪ್ಪಿಯನ್ನ ತಗೊಂಡೇನಿ. ಒಂದ್ ಬೌಲಲ್ಲಿ ಕೊಕೊನಟ್ ಆಯಿಲ್ ಅನ್ನ ತಗೊಂಡೇನಿ. ನಾನೀಗ ಇಲ್ಲಿ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಕೊಕೊನಟ್ ಆಯಿಲ್ ಹಾಕಾಕತ್ತೇನಿ. ಈಗ ಇದು ಸ್ವಲ್ಪ ಕಾದಾದ್ಮೇಲೆ ಕ್ಯಾರೆಟ್ ಮತ್ತೆ ಬೀಟ್ರೂಟ್, ಕಿತ್ತಲೆ ಹಣ್ಣಿನ ಸಿಪ್ಪಿ ಏನಿರ್ತೈತಲ್ಲ ಸೊ ಅದನ್ನು ಎಲ್ಲ ಸೇರಿ ಹಾಕ್ಬೇಕೀಗ. ಮತ್ತೆ ಕಿತ್ತಲೆ ಹಣ್ಣಿನ ಸಿಪ್ಪಿಯಲ್ಲಿ ತುಂಬಾನೇ ಬೆನಿಫಿಟ್ ಇದೆ. ಇದರಿಂದ ಏನಕ್ಕೆ ಅಂತಂತಂದ್ರ ಅದರಿಂದ ಯಾವುದೇ ಮುಖದಲ್ಲಿರುವ ಕಲೆಗಳು ಮತ್ತೆ ಮಡುವೆಗಳು ಬೇಗ ನಿವಾರಣೆ ಆಗ್ತೈತಿ. ಈ ಆಯಿಲಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಮತ್ತೆ ಮುಖದಲ್ಲಿರುವ ಕಲೆಗಳು ಮತ್ತೆ ಕಣ್ಣಿನ ಕೆಳಗಿರುವಂತಹ ಡಾರ್ಕ್ ಸರ್ಕಲ್ ಮತ್ತೆ ರಿಂಕಲ್ಸು ಎಲ್ಲಾ ಕಡಿಮೆ ಹಾಕೋಂತ ಬರ್ತೈತಂತ. ಯಾಕಂದ್ರ ಖುಷ್ಬೂ ಮೇಡಮ್ 25 ವರ್ಷದಿಂದನೂ ಇದನ್ನ ಬಳಸ್ಕೊಂತ ಬಂದಾರ. ಸೊ ಅದಕ್ಕೆ ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ತೋರಿಸಿದೆ. ನೀವು ನೋಡ್ತಿರ್ಬೋದು ಖುಷ್ಬೂ ಮೇಡಮ್ ಅವ್ರದ್ದು ಸ್ಕಿನ್ ಎಷ್ಟು ಚೆನ್ನಾಗಿ ಪಳ ಪಳ ಹೊಳಿತಿರ್ತೈತೆ ಅಂತ ಹೇಳಿ. ಈ ಆಯಿಲ್ ಕೂಡ ಈಗ ಟ್ರೆಂಡ್ ಆಗೈತಿ. ಹಾಗೆ ನಾನು ಇದಕ್ಕೆ ಬಾದಾಮಿ ಆಯಿಲು ಮತ್ತೆ ಆಲಿವ್ ಆಯಿಲು ಯಾವುದೇ ರೀತಿ ಮಿಕ್ಸ್ ಮಾಡಿಲ್ಲ, ಬರೀ ಕೊಬ್ಬರಿ ಎಣ್ಣೆ ಅಷ್ಟ ಮಿಕ್ಸ್ ಮಾಡೀನಿ. ಯಾಕಂದ್ರೆ ಕೆಲವೊಬ್ಬರಿಗೆ ತಗೊಳಕ್ಕಾಗುತ್ತೆ, ಕೆಲವೊಬ್ಬರಿಗೆ ತಗೊಳಕ್ಕಾಗಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ತಯಾರಿಸೀನಿ. ತುಂಬಾನೇ ಚೆನ್ನಾಗಿ ಪರಿಮಳ ಬರತೈತಿ ನೋಡ್ರಿ. ಹಾಗೆ ಕಲರ್ ನೀವು ಕೂಡ ನೋಡ್ತಿರ್ಬೋದು, ಕಲರ್ ಎಷ್ಟು ಚಂದ ಬಿಡಾಕತ್ತೈತೆ ಅಂತ ಹೇಳಿ. ಕ್ಯಾರೆಟ್, ಬೀಟ್ರೂಟ್, ಆರೆಂಜ್ ಇದ್ದು ಇದು ಸರಿಯಾಗಿ ಈ ತರ ಕಲರ್ ಬಿಡೋ ಮಟನು ಹಾಗೆ ಕೈಯಾಡ್ತಾ ಇರ್ಬೇಕು ಒಂದು ಸ್ಪೂನ್ ಇಲ್ಲಿ. ಇಲ್ಲ ಅಂದ್ರ ತಳ ಹಿಡಿದ್ ಬಿಡ್ತೈತಿ. ಸೊ ಅದಕ್ಕೆ ಆದಷ್ಟು ಸ್ಟೀಲ್ ಕಿಂತ ಈ ತರ ಪಾತ್ರೆ ತಗೊಳ್ಳಿ, ಅಂದ್ರೆ ತಳ ಹಿಡಿಯಲ್ಲಂಗಿಲ್ಲ. ನೋಡಿ ಎಷ್ಟು ಚಂದ ಕಲರ್ ಬಿಟ್ಟೈತೆ ಅಂತ ಹೇಳಿ. ಓಕೆ, ಇದನ್ನ ಈಗ ಒಂದು ಗ್ಲಾಸಿಗೆ ಶೋಧಿಸ್ಕೋಣ. ಸರಿಯಾಗಿ ಎಲ್ಲ ಸ್ವಲ್ಪ ಆಯಿಲು ಆರಿದ್ಮೇಲೆ ಒಂದು ಗಾಜಿನ ಬಾಟ್ಲೆದೊಳಗ ಹಾಕಿಡ್ಬೇಕು. ಹಾಗೆ ಈ ಸಿಪ್ಪೆ ಏನು ಉಳಿದಿರ್ತೈತಲ್ಲ ಸೊ ಇದನ್ನು ಕೂಡ ನಾನು ವೇಸ್ಟ್ ಮಾಡಂಗಿಲ್ಲ. ಇದನ್ನ ತಗೊಂಡು ಸ್ಕ್ರಬ್, ಫೇಸ್ಗೆ ಸ್ಕ್ರಬ್ ಮಾಡ್ಕೋಬಹುದು. ಓಕೆ, ನಾನೀಗ ಇದನ್ನ ಒಂದು ಗಾಜಿನ ಬಾಟ್ಲೆಗೆ ಹಾಕಿಡ್ತೀನಿ. ಇದು ನನಗೆ ಒಂದು 2 ಮಂತ್ ಯೂಸ್ ಆಗ್ತೈತಿ. ನಾನೀಗ ಇದನ್ನ ಗಾಜಿನ ಬಾಟ್ಲಿಗೆ ತೆಗೆದಿಟ್ಟೆ. ಈಗ ಇದನ್ನ ನಾನು ಮಸಾಜ್ ಮಾಡ್ಕೊಂಡು ನಿಮ್ ಮುಂದೆನೆ ತೋರಿಸ್ತೀನಿ. ಈ ಮಸಾಜ್ ಯಾವ ರೀತಿ ಮಾಡ್ಕೋಬೇಕಂತೇಳಿನೂ ತೋರಿಸ್ತೀನಿ. ಆದಷ್ಟು ಮನೆಯಲ್ಲೇ ಈ ತರ ಆಯಿಲ್ ಅದು ರೆಡಿ ಮಾಡ್ಕೊಂಡು ನಾವು ಮನೆಯಲ್ಲೇ ಸ್ಕಿನ್ ಕೇರ್ ಮಾಡ್ಕೋಬಹುದು. ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ನೀವು ನೋಡ್ತಾ ಇರ್ಬೋದು, ನನಗೂ ಕೂಡ ಚಿಕ್ಕ ಚಿಕ್ಕ ಕಲೆಗಳಿದವು ಫೇಸ್ಗೆ. ನೋಡಿ ಈ ತರ ಚೆನ್ನಾಗಿ ಎಲ್ಲಾ ಕಡೆ ಸರಿಯಾಗಿ ಫೇಸ್ಗೆ ಮಸಾಜ್ ಕೊಡ್ಬೇಕು. ಅವಾಗವಾಗ ನಾವು ಫೇಸ್ ಆಯ್ತು ಮತ್ತೆ ಹೇರಿಗಾಯ್ತು ಮಸಾಜ್ ಕೊಟ್ರೆ ಯಾವುದೇ ರಿಂಕಲ್ಸ್ ಆಯ್ತು, ಹೇರ್ ಫಾಲ್ ಕಡಿಮೆ ಆಗ್ತೈತಿ ಅಂಡ್ ಸ್ಕಿನ್ ಟೈಟ್ ಆಗಿರ್ತೈತಿ. ಹಾಗೆ ರಿಂಕಲ್ಸ್ ಕೂಡ ಕಡಿಮೆ ಹಾಕುವಂತ ಬರ್ತೈತಿ. ಮತ್ತೆ ಮುಖದಲ್ಲಿರುವ ಕಲೆಗಳೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕುವಂತ ಬರ್ತೈತಿ. ಕಣ್ಣಿನ ಕೆಳಗೆಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಆಗಿರ್ತೈತಿ, ಅಲ್ಲಿ ಕೂಡ ಸರಿಯಾಗಿ ಮಸಾಜ್ ಕೊಟ್ರೆ ಡಾರ್ಕ್ ಸರ್ಕಲ್ ಎಲ್ಲ ಸ್ವಲ್ಪ ಕಡಿಮೆ ಹಾಕುವಂತ ಬರ್ತೈತಿ. ಅಂಡ್ ನನಗೂ ಕೂಡ ಚಿಕ್ಕ ಚಿಕ್ಕ ಕಲೆಗಳಿದವು. ನಾನು ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಸಾಜ್ ಅವಾಗ ಕೊಡ್ತಾ ಇದ್ದೆ. ಆಯಿಲ್ ಇಂದನೂ ನಮಗೆ ತುಂಬಾನೇ ಬೆನಿಫಿಟ್ ಇದೆ. ಹಾಗೆ ಅದು ಬಾಡಿಗೆ ಕೂಡ ತುಂಬಾನೇ ತಂಪು. ಹೇರ್ಗಾಯ್ತು, ಫೇಸ್ಗಾಯ್ತು ತುಂಬಾನೇ ತಂಪು.
ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಕೊಡಬೇಕು. ಇದು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಮಸಾಜ್ ಕೊಡ್ತಾನೆ ಇರಬೇಕು. ಆಮೇಲೆ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕು ಆಯಿಲ್ ಹಚ್ಕೊಂಡು. ನಾನೀಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಓಕೆ, ನಾನೀಗ ಫೇಸ್ ವಾಶ್ ಮಾಡ್ಕೊಂಬಂದೆ. ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನಲ್ಲಿ ಈಗ ಸ್ವಲ್ಪ ಆದರೂ ಡಿಫ್ರೆನ್ಸ್ ಕಾಣಿಸತೈತಿ. ಓಕೆ, ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಒಂದ್ಸರಿ ಮನೆಯೊಳಗೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಬೆನಿಫಿಟ್ ಇದೆ. ಓಕೆ, ಬಾಯ್.